ಮಕ್ಕಳಿಗೂ ಅಕೌಂಟ್ ಓಪನ್ ಮಾಡ್ಬೋದು. ಈ ದಿನದಿಂದ ನಾನು ಚಾಕ್ಲೇಟ್ ತಿನ್ನೋ ಕಾಸಿಂದ ಇನ್ವೆಸ್ಟ್ ಮಾಡಿ ಕಾಂಪೌಂಡಿಂಗ್ ಮಾಡಿ ಮುಂದೆ ದೊಡ್ಡ ಕಂಪ್ನಿ ಚಾಕ್ಲೇಟಿನ ಕಂಪ್ನಿನೇ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟೊಂದು ಸ್ಟ್ರಾಟಜೀಸು ಒಂದು ಕ್ಲಾಸಲ್ಲಿ ನಾನು ಎಲ್ಲೂ ಕೇಳೇ ಇಲ್ಲ ಹೇಳ್ಕೊಡೋದು, ಮತ್ತು ಈ ಫೀಸಲ್ಲಿ ಯಾರೂ ಮಾಡೋದಿಲ್ಲ. TD ಅಕಾಡೆಮಿಗೆ ಬಂದಿದ್ದು ಪೈಸಾ ವಸೂಲ್ ಅಂತ ಹೇಳ್ಬೋದು. ಯಾರೋ ಹೇಳ್ಕೊಡೋದನ್ನ ಕಲಿತು ಎಷ್ಟೋ ಲಾಸ್ ಮಾಡ್ಕೋತಿದ್ದೋ, ಬಟ್ TD ಅಕಾಡೆಮಿಗೆ ಬಂದಮೇಲೆ ಎಷ್ಟೋ ಸ್ಟ್ರಾಟಜೀಸ್ನ ಹೇಳ್ಕೊಟ್ಟಿದ್ದಾರೆ. ಮನೋಜ್ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೋದು. ನನ್ನ ಹತ್ರ ಸೇರ್ಕೊಳ್ಳಿ, ಸಂಜೆ 5 ಗಂಟೆ ಮೇಲೆ ಕಾಲ್ ಮಾಡಿ, ಆ ಥರ ಎಲ್ಲ ಸುಮ್ಮನೆ ನಮ್ಗೆ ಆಸೆ ಹುಟ್ಟಿಸ್ತೆ. ಏನು ರಿಯಾಲಿಟಿ ಇದೆ ನೋಡಮ್ಮ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇಷ್ಟೇ ಗಳಿಸೋಕ್ಕಾಗೋದು ಅನ್ನೋ ಸತ್ಯಾಂಶ ಅಂತ ತಿಳಿಸಿದ್ದಾರೆ. ಇಲ್ಲಿ TD ಅಕಾಡೆಮಿಗೆ ಬಂದರೆ ಗುರಿ ತಲುಪಕ್ಕೆ ಪಕ್ಕಾ ಸಕ್ಸಸ್ ಆಗ್ತೀರಿ ಸರ್. ಆಕ್ಚುಲಿ ನಾವು TDಗೆ ಬಂದಿರಲಿಲ್ಲ ಅಂದ್ರೆ 3 ತಿಂಗಳಲ್ಲಿ ಶೇರ್ ಮಾರ್ಕೆಟ್ಲಿಂದ ಹೊರಗೆ ಹೋಗ್ಬಿಡ್ತಾರೆ ಸರ್ ಹೇಳ್ದಂಗೆ. ಇಟ್ ವಾಸ್ ಅ ವಂಡರ್ಫುಲ್ ಸೆಷನ್. ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಕರ್ನಾಟಕದಲ್ಲಿ ಒಬ್ರು ಲಾಸ್ ಆಗಬಾರ್ದು, ಅದೇ ನಮ್ಮ ಗುರಿ. ಫಸ್ಟ್ ಡಿಫೈನ್ ಮಾಡೋದು ಕಲೀರಿ. ಆನೆಸ್ಟ್ ಫೀಡ್ಬ್ಯಾಕ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ 3 days ಕ್ಲಾಸಸ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಾವು ಡೇ 1 ಏನು ಕವರ್ ಮಾಡಿದ್ವಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾವ ಸ್ಟಾಕ್ ತೊಗೋಬೇಕು, ಯಾವ ಸ್ಟಾಕ್ ಬಿಡಬೇಕು, ಟೈಪ್ಸ್ ಆಫ್ ಟ್ರೇಡಿಂಗ್ ನೋಡಿದ್ವಿ, ಒಂದು ಬ್ರೀಫ್ ಐಡಿಯಾ ಸಿಕ್ತು. ಡೇ 2 ಏನು ನೋಡಿದ್ವಿ, ಚಾರ್ಟ್ ಟ್ರೇಡಿಂಗಿಂದ ಯಾವ ಥರ ದುಡ್ಡು ಮಾಡೋದು ನೋಡಿದ್ವಾ ಡೇ 2. ಇವತ್ತೇನು ನೋಡಿದ್ವಿ, ಚಾರ್ಟೇ ನೋಡ್ದಿರೋ ಯಾವ ಥರ ದುಡ್ಡು ಮಾಡೋದು ನೋಡಿದ್ವಾ ಇವತ್ತು. ಗ್ರಾಫು, ಚಾರ್ಟು, ಕ್ಯಾಂಡಲ್ಲು, ಮಾರ್ಕೆಟು ಏನೂ ನೋಡೋದು ಬೇಡ, ಆ ಥರನೂ ದುಡ್ಡು ಮಾಡ್ಬೋದು ಅಂತ ನೀವು ಕಲ್ತ್ರಿ ಇವತ್ತು. 3 days ನಾವು ನಿಮಗೆ ಟೈಮ್ ಕೊಟ್ಟಿದ್ದೀವಿ ಆ್ಯಂಡ್ ಅದನ್ನು ನೀವು ಕಲ್ತಿದ್ದೀರ ಅನ್ಕೋತೀವಿ. ಸೊ ನಿಮ್ಮ ಒಂದು 5 minutes ಟೈಮ್ ನಮಗೋಸ್ಕರ ಕೊಡಿ. ಏನು ಅನಿಸ್ತು ಒಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಡಿ. ಇದರಿಂದ ಎಷ್ಟೋ ಜನ ಮನೆಯಲ್ಲೇ ಕೂತ್ಕೊಂಡು ಟ್ರೇಡಿಂಗ್ ಮಾಡಿ 10 ಲಕ್ಷ 20 ಲಕ್ಷ ಕಳ್ಕೊಂಡು ಲೈಫೇ ನರಕ ಆಗ್ತಾ ಇದೆ. ಅವ್ರಿಗೊಂದು ಮೋಟಿವೇಶನ್ ಬೇಕು ನಿಮ್ಮ ಕಡೆಯಿಂದ. ಏನು ಅನಿಸ್ತು ಅಂತ ಒಂದು ಮೋಟಿವೇಶನ್ ಜಸ್ಟ್ ಒಂದು 4 ವರ್ಡ್ಸಲ್ಲಿ ಹೇಳಿದ್ರೆ ಇಟ್ ವಿಲ್ ಬೆನಿಫಿಟ್ ಮೆನಿ ಪೀಪಲ್ ಆಫ್ ಕರ್ನಾಟಕ ಆ್ಯಂಡ್ ಅವ್ರು ಲಾಸ್ ಮಾಡ್ಕೊಳ್ಳೋದು ನಿಲ್ಲಿಸಲಿ ಅನ್ನೋದೇ ಈ ಸಂಸ್ಥೆಯ ಗುರಿ. ಯಾರು ಶೇರ್ ಮಾರ್ಕೆಟಲ್ಲಿ ಕರ್ನಾಟಕದಲ್ಲಿ ಒಬ್ಬರು ಲಾಸ್ ಆಗಬಾರ್ದು, ಅದೇ ನಮ್ಮ ಗುರಿ. ಸೊ ಲಾಸ್ ಆಗೋದು ನಿಲ್ಲಿಸಿದ್ರೆ ನಾನು ನೆಕ್ಸ್ಟ್ ಪ್ರಾಫಿಟ್ ಕಡೆ ಕರ್ಕೊಂಡು ಹೋಗೋದು ತುಂಬ ಸಿಂಪಲ್. ಅದು ನಿಮ್ಗೆ ಗೊತ್ತಿದೆ. ದುಡ್ಡು ಕಳ್ಕೊಂಡಿಲ್ಲ ಅಂದರೆ ದುಡ್ಡು ಮಾಡೋದು ಮೋಸ್ಟ್ ಈಸಿಯೆಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ. ಫಸ್ಟ್ ಡಿಫೈನ್ ಮಾಡೋದು ಕಲೀರಿ. ಸೊ ಆನೆಸ್ಟ್ ಫೀಡ್ಬ್ಯಾಕ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಝರಾದಾದಲ್ಲಿ ಚಿಕ್ಕ ಮಕ್ಕಳಿಗೂ ಅಕೌಂಟ್ ಓಪನ್ ಮಾಡ್ಬೋದು. ಈ ದಿನದಿಂದ ನಾನು ಚಾಕ್ಲೇಟ್ ತಿನ್ನೋ ಕಾಸಿಂದ ಇನ್ವೆಸ್ಟ್ ಮಾಡಿ ಕಾಂಪೌಂಡಿಂಗ್ ಮಾಡಿ ಮುಂದೆ ದೊಡ್ಡ ಕಂಪ್ನಿ ಚಾಕ್ಲೇಟಿನ ಕಂಪ್ನಿನೇ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಬಂದು ಕ್ಲಾಸ್ 3 ದಿವಸ ಅಟೆಂಡ್ ಮಾಡೋದು ಭಾಳ ಒಳ್ಳೆಯದು. ಬಟ್ ಭಾಳ ಕಾನ್ಸಂಟ್ರೇಷನ್ ಇಟ್ಕೊಂಡು ಬಂದರೆ ನಾವಿಲ್ಲಿ ಕಟ್ಟಿರೋ ಫೀಸು ಆರಾಮಾಗಿ 1 ದಿವಸಲ್ಲಿ ನಾವು ತೆಗಿಬೋದು. ಮತ್ತು ಸರ್ ಅಷ್ಟೇ ತುಂಬ ಕೋಪ್ರೇಟಿವ್ ಇದ್ದಾರೆ, ಎಲ್ಲ ಹೇಳ್ಕೊಡ್ತಾರೆ. ಇಷ್ಟೊಂದು ಸ್ಟ್ರಾಟಜೀಸು ಒಂದು ಕ್ಲಾಸಲ್ಲಿ ನಾನು ಎಲ್ಲೂ ಕೇಳೇ ಇಲ್ಲ ಹೇಳ್ಕೊಡೋದು, ಮತ್ತು ಈ ಫೀಸಲ್ಲಿ ಯಾರೂ ಮಾಡೋದಿಲ್ಲ. ಸುಮಾರು ಸ್ಟ್ರಾಟಜೀಸ್ ಹೇಳ್ಕೊಡ್ತಾರೆ. ಅವ್ರು ಮಾಡೋದನ್ನು ಕರೆಕ್ಟಾಗಿ ಹೋಮ್ವರ್ಕ್ ಮಾಡಿ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆರಾಮಾಗಿ ಏನಾಗ್ತೀವಿ, 0 ಲಾಸ್ ಆರಾಮಾಗಿ ಮಾಡ್ಬೋದು. ಇಷ್ಟೊಂದು ಸ್ಟ್ರಾಟಜೀಸ್ ಯಾರೂ ಹೇಳ್ಕೊಡೋದಿಲ್ಲ, ಕನ್ನಡದಲ್ಲಂತೂ ಯಾರೂ ಇಲ್ಲ. ಈ TD ಇನ್ಸ್ಟಿಟ್ಯೂಟಿಗೆ ಬಂದು ತುಂಬ ಇನ್ಫಾರ್ಮೇಷನ್ ಸಿಕ್ತು. ಸೊ ಇಷ್ಟೊಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲಿಲ್ಲ ಮೊದಲು. ಸೊ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಸರ್, ತುಂಬ ಕಾನ್ಫಿಡೆನ್ಸ್ ಬಂದಿದೆ. TD ಇನ್ಸ್ಟಿಟ್ಯೂಟ್ ಬಂದಿದೆ ನಮ್ಗೆ ಮನೋಜ್ ಸರ್ ಬೇಕು ಅಂತಾನೆ, ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಬಟ್ ನಾವು ಪ್ರೀವಿಯಸ್ಲಿ ನಾವು ಪರ್ಚೇಸ್ ಮಾಡಿದ್ವಿ ಸ್ಟಾಕ್ಸು, ಶೇರ್ಸ್ ಎಲ್ಲನೂ. ಬಟ್ ಅದು ಎಲ್ಲನೂ ಫೇಕ್ ಕಾಲ್ಸ್ಗಳು ಕೊಟ್ಟಿದ್ರು ಟೆಲಿಗ್ರಾಮ್ಸಲ್ಲೆಲ್ಲನೂ. ಸೊ ಅದನ್ನು ತೊಗೊಂಡು ನಾವು ತುಂಬ ಲಾಸ್ ಆಗಿತ್ತು. ಬಟ್ ಇಲ್ಲಿ ಬಂದ್ವಿ, ಇಲ್ಲಿ ತುಂಬ ಥರ ಸ್ಟ್ರಾಟಜೀಸ್ ಯೂಸ್ ಮಾಡಿ ಹೆಂಗೆ ವಿತೌಟ್ ಚಾಟ್ ಟ್ರೇಡ್ ಮಾಡಬೇಕು, ವಿತ್ ಚಾಟ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ರು. ಬಟ್ ತುಂಬ ಯೂಸ್ ಆಗಿದೆ. ಬಟ್ ನೆಕ್ಸ್ಟ್ ನಮಗೂ ಒಂದು ಹೋಪ್ಸ್ ಬಂದಿದೆ, ನಾವು ನೆಕ್ಸ್ಟ್ ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ತೀವಿ ಅಂತ. ಗುರಿ ಇದೆ, ಏನೋ ಒಂದು ಮಾಡಬೇಕು ಅಂತ ಗೊತ್ತಿದೆ. ಬಟ್ ಆದರೆ ಗುರುನೇ ಇಲ್ಲದೆ ಗುರಿ ತಲುಪಕ್ಕೆ ಆಗ್ತಾ ಇರಲಿಲ್ಲ ಇಷ್ಟು ದಿವಸ. ಯಾರೋ ಹೇಳ್ಕೊಡೋದನ್ನು ಕಲಿತು ಎಷ್ಟೋ ಲಾಸ್ ಮಾಡ್ಕೋತಿದ್ದೋ, ಬಟ್ TD ಅಕಾಡೆಮಿಗೆ ಬಂದಮೇಲೆ ಎಷ್ಟೋ ಸ್ಟ್ರಾಟಜೀಸ್ನ ಹೇಳ್ಕೊಟ್ಟಿದ್ದಾರೆ. ಮನೋಜ್ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೋದು. ಕರ್ನಾಟಕದಲ್ಲಿ ಎಲ್ಲರೂ ಪ್ರಾಫಿಟ್ ಮಾಡಬೇಕು ಅನ್ನೋ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ನಾವಿಲ್ಲಿ ಜಾಯ್ನ್ ಆದಮೇಲೆ ಈ ಭ್ರಮೆ ಅನ್ನೋದ್ರಿಂದ ಹೊರಗಡೆ ಬಂದಿದ್ದೀವಿ. ಈ ಭ್ರಮೆ ಅಂದರೆ ಶೇರ್ ಮಾರ್ಕೆಟ್ ಸೇರ್ಕೊಬಿಟ್ರೆ ಒಂದೆಲ್ಲ ಕಳ್ಕೊಬಿಡ್ತೀವಿ ಅನ್ನೋ ಭ್ರಮೆ, ಇಲ್ಲ ಎಲ್ಲ ಗಳಿಸ್ಬಿಡ್ತೀನಿ ಅನ್ನೋ ಭ್ರಮೆ. ಅದರಿಂದ ಹೊರಗಡೆ ಬಂದು ಸತ್ಯಾಂಶ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇಷ್ಟೇ ಅರ್ನ್ ಮಾಡೋಕ್ಕಾಗೋದು. ನಾವು ಎಷ್ಟು ಬೇಕಾದ್ರೂ ಕಳ್ಕೊಬೋದು, ಬಟ್ ಅರ್ನ್ ಮಾಡೋಕ್ಕಾಗೋದು ಇಷ್ಟೇ. ಈಗ ಸುಮ್ಮನೆ ಸೇರಿದವ್ರಿಗೆಲ್ಲ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ನನ್ನ ಹತ್ರ ಸೇರ್ಕೊಳ್ಳಿ, ಸಂಜೆ 5 ಗಂಟೆ ಮೇಲೆ ಕಾಲ್ ಮಾಡಿ, ಆ ಥರ ಎಲ್ಲ ಸುಮ್ಮನೆ ನಮ್ಗೆ ಆಸೆ ಹುಟ್ಟಿಸ್ತೆ. ಏನು ರಿಯಾಲಿಟಿ ಇದೆ ನೋಡಮ್ಮ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇಷ್ಟೇ ಗಳಿಸೋಕ್ಕಾಗೋದು, ಬಟ್ ಅನ್ಲಿಮಿಟೆಡ್ ನೀನು ಕಳ್ಕೊಬೋದು ಅನ್ನೋ ಸತ್ಯಾಂಶ ಅಂತ ತಿಳಿಸಿದ್ದಾರೆ. ಇನ್ನೊಂದು
ನಾವು ಜಾಯ್ನ್ ಆಗ್ಬೇಕಾದ್ರೆ 6,500 ಅಂತ ಅನ್ನಿಸ್ತಾ ಇತ್ತು ಮನಸ್ಸಿಗೆ. 6,500 3 ದಿನಕ್ಕೆ 2,250 ರೂಪಾಯಿ ಬಂದ್ಬಿಡ್ತಲ್ಲ ಆ ಥರ ಆಯಿತು. ಬಟ್ ನಿಜವಾಗ್ಲೂ ಫಸ್ಟ್ ಡೇ ಸಂಜೆಗೇ ನಮ್ಗೇನು ಅನ್ನಿಸ್ತು, ತುಂಬ ಕಮ್ಮಿ ತೊಗೊಂಡಿದ್ದಾರಲ್ಲ, ಏನಕ್ಕೆ ಇಷ್ಟು ಕೆಲಸಗಳು ಅಷ್ಟೊಂದು ತೆಗೋಬೋಯ್ತು. ಯಾಕೆಂದರೆ ಇದಕ್ಕೆ ಮುಂಚೆ ಬರಬೇಕಾದ್ರಲ್ಲ ಯೂಟ್ಯೂಬು ಅಲ್ಲೆಲ್ಲ ತುಂಬ ನೋಡಿದ್ದೀವಿ ನಾವು. ಬಟ್ ಇಲ್ಲಿ ಫಸ್ಟ್ ಕ್ಲಾಸ್ ಆದಮೇಲೆ ನಮಗೆ ಆ ಥರ ಒಂದು ಫೀಲ್ ಬಂದಿತ್ತು. ಬಟ್ ಖುಷಿ ವಿಚಾರ ಏನಂದರೆ ಸುಮ್ಮನೆ ನಮಗೆ ಯಾವುದೋ ಒಂದು ಇಮ್ಯಾಜಿನರಿ ಲೋಕಕ್ಕೆ ಕರ್ಕೊಂಡೋಗಿಲ್ಲ, ಏನಿದೆ ರಿಯಾಲಿಟಿ ಅದನ್ನು ಹೇಳಿಸಿ ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಬಂದು ನಾವು ತುಂಬ ಪ್ರಾಕ್ಟೀಸ್ ಮಾಡಬೇಕು, ಡೌಟ್ಸ್ಗಳನ್ನ ಕ್ಲಾರಿಟಿ ಮಾಡಿಕೊಂಡ್ರೆ ನಿಜವಾಗ್ಲೂ ನಾವು ಒಳ್ಳೆ ಟ್ರೇಡರ್ ಆಗ್ಬೋದು. ಥ್ಯಾಂಕ್ಸ್ ಸರ್. ಗುರಿ ತಲುಪಕ್ಕೆ ಏನಾದರೂ ಮುಂದೆ ಹೋಗ್ಬೇಕಂತ ಅಂದ್ಕೊಂಡು ಮೋಸ ಹೋಗಿದ್ರೆ ಇಲ್ಲಿ TD ಅಕಾಡೆಮಿಗೆ ಬಂದರೆ ಗುರಿ ತಲುಪಕ್ಕೆ ಪಕ್ಕಾ ಸಕ್ಸಸ್ ಆಗ್ತೀರಿ ಸರ್. ಅಷ್ಟೇ TD ಅಕಾಡೆಮಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. TD ಅಕಾಡೆಮಿಗೆ ಬರೋಕ್ಕಿಂತ ಮುಂಚೆ ಯಾರೋ ಹೇಳಿದರು, ಇದು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಗ್ರಾಫ್ಗಾಗಿದೆ ಇನ್ವೆಸ್ಟ್ ಮಾಡಬೇಕು, ಗ್ರಾಫ್ ಮೇಲೆ ಹೋದಾಗ ಇದು ಸೇಲ್ ಮಾಡ್ಬೇಕಂತ. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ತುಂಬ ಥರದ ಸ್ಟ್ರಾಟಜಿಗಳು ಹೇಳ್ಕೊಡ್ತಿದ್ದಾರೆ. ತುಂಬ ಸಂತೋಷವಾಯಿತು. ಆ್ಯಕ್ಚುಲಿ ನಾವು TDಗೆ ಬಂದಿರಲಿಲ್ಲ ಅಂದರೆ ಭಾಳ ಯಾರು ಬರಲಾರ್ದವ್ರು TDಗೆ ಅದಲ್ಲ 3 ತಿಂಗಳಲ್ಲೇ ಶೇರ್ ಮಾರ್ಕೆಟ್ಲಿಂದ ಹೊರಗೆ ಹೋಗ್ಬಿಡ್ತಾರೆ ಸರ್ ಹೇಳ್ದಂಗೆ. ನಾವು TDಗೆ ಬಂದ್ವಿ ಕಲ್ತ್ವಿ ಅಂದರೆ ಲೈಫ್ ಲಾಂಗ್ ಇರ್ತೀವಿ, ಅದನ್ನು ಗಳಿಸ್ತೀವಿ ಮತ್ತು ಕಳ್ಕೊಬಾರ್ದು ಏನು ಅನ್ನೋದೈತಲ್ಲ ಮೇಯ್ನಾಗಿ TDಯಲ್ಲಿ ಕಲಿಸ್ತಾರೆ. ನನಗೆ 2 ವರ್ಷದಿಂದ ಏನು ಯೂಟ್ಯೂಬಲ್ಲಿ ಸಿಕ್ಕಾಬಿಟ್ಟೆ ಭಾಳ ಅಷ್ಟೇ ಹಿಂದಿನ ಮಹಾರಾಷ್ಟ್ರ ಹಾಗೂ ನಮ್ಮ ಕರ್ನಾಟಕ ಎಲ್ಲ ಥರ ವಿಡಿಯೋಗಳನ್ನು ನೋಡಿದ್ದೀನಿ. ಅದರಲ್ಲಿ TDದೇನೈತಲ್ಲ ಬಂದು ಕಲ್ತ್ರೆ ನಾವು ಲೈಫ್ ಲಾಂಗ್ ಶೇರ್ ಮಾರ್ಕೆಟಲ್ಲಿ ಇರ್ತೀವಿ. ಬರಲಾರ್ದೆ ನಾನೇ ಮಾಡ್ತೀನಿ, ವಿಡಿಯೋ ನೋಡಿ ಮಾಡ್ತೀನಿ, ಬುಕ್ ಓದ್ತೀನಿ, ಏನೋ ಮಾಡ್ತೀವಿ ಅಂದರೆ 3 ತಿಂಗಳಲ್ಲಿ ಆಲ್ಮೋಸ್ಟ್ ನಮ್ಮದೇನು ಕ್ಯಾಪಿಟಲ್ ಇದಲ್ಲ ಅದು ಕಳ್ಕೊಂಡು ನಾವು ಶೇರ್ ಮಾರ್ಕೆಟ್ ಬಿಡಬೇಕಾಗ್ತದೆ ಅಂತ ಹೇಳ್ತೀನಿ. ಈ 3 ದಿನದ ಕಾರ್ಯಕ್ರಮ ನಾವು ಕೂತು ನೋಡಿದಾಗ ಭಾಳ ಯೂಸ್ಫುಲ್ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ತರಬೇತಿ ಇಲ್ಲದೆ ಶೇರು ಮಾರ್ಕೆಟದಲ್ಲಿ ಎಂಟ್ರಿ ಕೊಡೋದು ನನ್ನ ಪ್ರಕಾರ ಭಾಳ ತಪ್ಪಾಗುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನಾವು ಈ ಒಂದು ತರಬೇತಿಯನ್ನು ಪಡೆದುಕೊಂಡ ನಂತರನೇ ಈ ಒಂದು ಷೇರು ಮಾರ್ಕೆಟದಲ್ಲಿ ನಾವು ಎಂಟ್ರಿ ಆದರೆ ಏನಾದರೂ ನಾವು ಕೆಲವೊಂದು ನಮ್ಮ ಸಾಧನೆ ಮಾಡ್ಬೋದು. ಇಲ್ಲಾಂದರೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಿಕೊಂಡು ದುಡ್ಡನ್ನು ನಾವು ಗಳಿಸ್ಕೋಬೋದಂತ ನನ್ನ ಅಭಿಪ್ರಾಯವಾಗಿದೆ. ಸರ್, ನಾನು ಸ್ಟಾಕ್ ಮಾರ್ಕೆಟ್ಗಿಂತ ಬರೋಕ್ಕಿಂತ ಮುಂಚೆ ನನಗೆ ಆಪ್ಷನ್ ಬೈಯಿಂಗ್ ಮಾಡ್ಬೋದು ಮತ್ತು ಈಕ್ವಿಟಿ ಮಾಡ್ಬೋದು ಅಂತ ಅಷ್ಟೇ ಗೊತ್ತಿತ್ತು. ಆಪ್ಷನ್ ಸೆಲ್ಲಿಂಗ್ ಮಾಡ್ಬೇಕಾದ್ರೆ ನಂಗೆ ತುಂಬ ಕ್ಯಾಶ್ ಬೇಕಿತ್ತು ಅಂತ ನಂಗೆ ಗೊತ್ತಿತ್ತು. ಆದರೆ ಅದನ್ನು ಹೆಂಗೆ ಪ್ಲೆಜ್ ಮಾಡಿ ನಾವು ಸೆನ್ಸಿಬಲ್ ಯೂಸ್ ಮಾಡಿ ಹೆಂಗೆ ಕಮ್ಮಿ ಅಮೌಂಟಲ್ಲಿ ನಾವು ಅದನ್ನು 1% 2% ಅಥವಾ ನಾವು ಎವ್ರಿ ವೀಕ್ ಮಾಡ್ಬೋದು ಅಂತ ಅದನ್ನು ಹೇಳ್ಕೊಟ್ರು. ನನಗೆ ಅದು ತುಂಬ ಹೆಲ್ಪ್ ಆಯಿತು ನನಗೆ TD ಅಕಾಡೆಮಿ ಬಂದು ಸೇರ್ಕೊಂಡು. ನಾವು ಇಲ್ಲಿ ಮೇಯ್ನಾಗಿ ಕಲ್ತಿರೋದೇನಪ್ಪ ಅಂದರೆ ದುಡ್ಡು ಮಾಡೋದಕ್ಕಿಂತ ಕಳ್ಕೊಳ್ಳೋದನ್ನ ಹೆಂಗೆ ತಡೆಗಟ್ಬೋದು ಅನ್ನೋದು ಕಲ್ತ್ಕೋಬೋದು. ಅದಿಲ್ಲದಂಗೆ ಬೇರೆ ಬೇರೆ ಕೋರ್ಸ್ಗೆ ನಾವು ಸುಮಾರು ಅಮೌಂಟ್ ಹಾಕಿ ನಾವು ಕಲ್ತಿದ್ದೀವಿ. ಆದರೂ ಅದು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾರ್ಕೆಟಲ್ಲೇ ಕೂತ್ಕೋಬೇಕು. ಆದರೆ ಹಿಂಗಿಲ್ಲ, ಇಲ್ಲಿ ಮನೋಜ್ ಸರ್ ನಮಗೆ ಹೆಂಗೆ ದುಡ್ಡನ್ನ ಫಸ್ಟ್ ಉಳಿಸ್ಕೋಬೇಕು ಆಮೇಲೆ ಹೆಂಗೆ ಗಳಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಟು TD ಅಕಾಡೆಮಿ ಆ್ಯಂಡ್ ಮನೋಜ್ ಸರ್. ಸ್ವಲ್ಪ ಬೇಸಿಕ್ಸ್ ಗೊತ್ತಿತ್ತು, ಬಟ್ ಕೆಲವೊಂದು ಸ್ಟ್ರಾಟಜಿಸಲ್ಲಿ ನಾವು ಒಂದು ಸ್ವಲ್ಪ ಲಾಸ್ ಮಾಡ್ಕೊಂಡಿದ್ವಿ. ಅದು ಇಲ್ಲಿಗೆ ಬಂದಮೇಲೆ ಅದು ಮಾಡ್ಕೋಬಾರ್ದು ಅನ್ನೋದು ಗೊತ್ತಾಯಿತು. ದಾವಣಗೆರೆಯಿಂದ ಬಂದಿದ್ದೇನೆ, ಹರೀಶ್ ಅಂತ ಸರ್. ಇದು TD ಅಕಾಡೆಮಿ ಭಾಳ ಚೆನ್ನಾಗಿದೆ. ನಾವೇನಂದರೆ ಫಸ್ಟು ಮಾರ್ಕೆಟಲ್ಲಿ ನಮ್ಮದೇ ಆದ ನಮಗೆ ಗೊತ್ತಿಲ್ಲದನ್ನು ಇಲ್ಲಿ ನಮಗೆ ಹೇಳ್ಕೊಡ್ತಾರೆ. ನಾವೇ ಕಿಂಗು ನಾವೇ ಇದು ಅಂಥೇಳಿ ನಾವು ಮಾರ್ಕೆಟಲ್ಲಿ ಮಾಡೋಕ್ಕೆ ಹೋದರೆ ಫುಲ್ಲು ಲಾಸು ಸರ್. ನೀವೇನೇ ಡೆಲಿವರಿ ಆಗಲಿ ಆಪ್ಷನ್ ಆಗಲಿ ಏನೇ ಆಗಲಿ ಫುಲ್ಲು ಲಾಸು. ಇದರಲ್ಲಿ ನೀವು ಏನಂದರೆ ಗುರು ಇರಬೇಕು ಸರ್. ಫಸ್ಟು ನೀವು ತಿಳ್ಕೊಬೇಕು, ಲರ್ನ್ ಆದಮೇಲೆ ನೀವೇ ಆಲ್ಮೋಸ್ಟ್ ಅಲ್ಲಿ ನೀವು ಮುಂದೆ ಬಂದೇ ಬರ್ತೀರಿ. ಏನಂದರೆ ಫಸ್ಟ್ ನೀವು ಗುರುನ ಫಸ್ಟ್ ಹುಡ್ಕೊತ ಹೋಗ್ರಿ. ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಫಸ್ಟು ಗುರು ಬೇಕು. ಗುರು ಇಲ್ದಂಗೆ ನೀವು ಏನಾರು ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಲಾಸ್ ಆಗೇ ಆಗ್ತೀರಿ. ನನಗೆ ನಾನೇ ಅನ್ಕೊಂತ ಹೋದರೆ ಮುಗೀತು, ನೀವು ಹಳ್ಳಕ್ಕೆ ಹೋಗೋದೆ ಮನೆ ಮಠ ಮಾರೋದೆ. ಮೊದಲು ಸ್ಟಾಕ್ ಮಾರ್ಕೆಟ್ ಅಂದರೆ ನಾವೇನೋ ಅಂದ್ಕೊಂಡಿದ್ವಿ ಸರ್. ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದೆ ಬೇಸಿಕ್ಸ್ ಏನು, ಯಾವ ಥರ ಸ್ಟಾಕ್ಸ್ ತೊಗೊಬೇಕು, ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು. ಭಾಳ ಯೂಸ್ ಆಯಿತು ಸರ್ ಇಲ್ಲಿ ಬಂದಿದ್ದ ತಕ್ಷಣ. 180 ಡಿಗ್ರಿ ಮತ್ತು ಸ್ಕ್ಯಾಲ್ಪಿಂಗು, ಇನ್ನೊಂದು ಬಂದು ಕವರ್ಡ್ ನಿಫ್ಟಿ ಭಾಳ ಯೂಸ್ ಆಯಿತು ಸರ್. ಮೊದಲು ಟ್ರೇಡಿಂಗ್ ಯಾವ ಥರ ಮಾಡ್ತಿದ್ವಿ ಅಂದರೆ ಏನೋ ಬ್ಯಾಂಕ್ ನಿಫ್ಟಿಯಲ್ಲಿ ಹಾಕೋದು, ದುಡ್ಡು ಕಳ್ಕೊಳ್ಳೋದು, ಆಮೇಲೆ ಬೇರೆ ಶೇರ್ಸ್ ತೊಗೊಳ್ಳೋದು, ಎಲ್ಲಿ ಎಂಟ್ರಿ ತೊಗೊಬೇಕು ಎಲ್ಲಿ ಎಕ್ಸಿಟ್ ತೊಗೊಬೇಕು ಅದಂತ ಏನೂ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಮನೋಜ್ ಸರ್ ಟೀಚಿಂಗ್ ನೋಡಿದ್ಮೇಲೆ ಅದೇನೋ ಒಂಥರ ನೀರು ಕುಡ್ದಂಗೆ ಹೇಳ್ಕೊಟ್ರು ಸರ್. ಅದು ಭಾಳ ಖುಷಿ ಆಯಿತು. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂಥರ ಬಿಸ್ನೆಸ್ ಥರ ಹೇಳ್ಕೊಟ್ರು. ಇದು ನಾವು ಗ್ಯಾಮ್ಲಿಂಗ್ ಮಾಡೋಕ್ಕೆ ಹೋದರೆ ಏನೂ ಯೂಸ್ ಆಗೋಲ್ಲ. ಬಿಸ್ನೆಸ್ ಮಾಡಬೇಕು, ಏನಾದರೂ ಒಂದು ಸ್ಟಾಕ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ಇದು ಸಖತ್ತಾಗಿ ಕೋಚಿಂಗ್ ಸರ್. ಎಲ್ಲರೂ ಬಂದು ಕೋಚಿಂಗ್ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಸರ್. ಕೋರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ 3 ಡೇಸಲ್ಲೆಲ್ಲ ತುಂಬಾ ಕವರ್ ಮಾಡ್ತಾರೆ. ಆ್ಯಂಡ್ ನಾನಂತೂ ಬಿಗಿನರ್,
ಬಟ್ ಸ್ಟಿಲ್ ಇದೆಲ್ಲ ಕಲಿಯೋದಕ್ಕೆಲ್ಲ ತುಂಬ ಆ್ಯಕ್ಚುಲಿ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ 3 ಡೇಸಲ್ಲಿ ಕವರ್ ಮಾಡಿರೋದು ಇಟ್ ಈಸ್ ಲೈಕ್ ಆಲ್ಮೋಸ್ಟ್ 2 ವೀಕ್ಸ್ ಸಿಲೆಬಸ್ ಎಲ್ಲ ಕವರ್ ಮಾಡಿದ್ದಾರೆ. ನಾವೇನು ಥಿಯರಿಟಿಕಲಿ ಕಲ್ತಿದ್ದೀವಿ ಇದನ್ನ ಪ್ರಾಕ್ಟಿಕಲಿ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಗುಡ್. ಸೊ ದೆನ್ TD ಅಕಾಡೆಮಿ ಗಿವನ್ ಎ ಗುಡ್ ಫೆಸಿಲಿಟಿ. ಸೊ ಥ್ಯಾಂಕ್ ಯು. ನಾನು ಈ ಮುಂಚೆ ಇದರಲ್ಲಿ ಇಂಟರ್ಡೇಲಿ ಮಾಡ್ತಾಯಿದ್ದೆ, ನೇಕೆಡ್ ಆಪ್ಷನ್ಸ್ ಆ ಥರ ಎಲ್ಲ ಬೈ ಮಾಡೋದು, ಸೆಲ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಆದರೆ ಇಲ್ಲಿ ಬಂದಮೇಲೆ ಮನೋಜ್ ಸರ್ ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಇದರಲ್ಲಿ ಎಡ್ಜಿಂಗ್ ಅಂತಲೂ ಇದೆ, ನಾವು ದುಡ್ಡು ಕಳ್ಕೊಳ್ದೇ ಇರೋ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದು ಒಂಥರ ಏನು ಹೇಳ್ಬೋದು ಅಂದರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ತಕ್ಕಂಥ ಕೆಲಸನ ನಮ್ಮ ಮನೋಜ್ ಸರ್ ಮಾಡ್ತಾಯಿದ್ದಾರೆ. ಕರ್ನಾಟಕದ ಎಲ್ಲ ಏನು ಯುವಕರಿದ್ದೀರಿ ಬಂದು TD ಅಕಾಡೆಮಿಯಲ್ಲಿ ಜಾಯ್ನ್ ಆಗಿ ನೀವು ಇಲ್ಲಿ ಕಲೀರಿ, ಮುಂದೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಕ್ಯಾಂಡಲ್ಸ್ ನೋಡಿದಲ್ಲಿ ನನಗೆ ಇನ್ಕಮ್ ಮಾಡ್ಬೋದು ಅನ್ನೋದನ್ನ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಗಾಟ್ ಇಟ್. ಶೇರ್ ಮಾರ್ಕೆಟ್ ಅಂದರೆ ಏನು ಗೊತ್ತಿರಲಿಲ್ಲ ನಮಗೆ, ಆದರೆ ಇಲ್ಲಿ ಬಂದಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಅರ್ಥ ಆಯಿತು. ಶೇರ್ ಮಾರ್ಕೆಟ್ ಅದು ನಮ್ಮ ಫ್ರೆಂಡ್ ಎಲ್ಲ ಮಾಡಿದ್ದಾರೆ, ಆದರೂ ಅವ್ರ ದುಡ್ಡು ಕಳ್ಕೊಂಡಿದ್ದಾರೆ. ಆದ್ರೆ ಆ ಟೈಪ್ ದುಡ್ಡು ಕಳ್ಕೊಬಾರ್ದಂತ ನಾವು ಇಲ್ಲಿ ಟ್ರೈನಿಂಗ್ ಮಾಡಿ ಅದರಲ್ಲಿ ಏನಾದರೂ ಸಕ್ಸಸ್ ಪಡ್ಬೇಕಂತ ಆದೇಶದಿಂದ ಅದರ ದೃಷ್ಟಿಯಿಂದ ಮಾತ್ರ ಬಂದಿದೆ. TD ಅಕಾಡೆಮಿ ಇಸ್ ಒನ್ ಆಫ್ ದ ಗುಡ್ ಇನ್ಸ್ಟಿಟ್ಯೂಟ್. ಕಂಪ್ನಿಯಲ್ಲಿ ಇಲ್ಲ ಅಂತಂದ್ರೆ ಬೇರೆ ಕಂಪ್ನಿಗೆ ಹೋಲಿಸಿದ್ರೆ ಈಸ್ ಬೆಟರ್ ದೆನ್ 100%. ಮನಿ ಇಲ್ದೇ ರಿಸೀವ್ ಮಾಡುವಂಥ ಸ್ಟಡೀಸ್ ಕಳಿಸಿಕೊಟ್ಟಿದ್ದಾರೆ, ಆಪ್ಷನ್ ಟ್ರೈನ್ ಕಳಿಸಿಕೊಟ್ಟಿದ್ದಾರೆ. TD ಅಕಾಡೆಮಿಗೆ ಬಂದಿದ್ದು ಪೈಸಾ ವಸೂಲ್ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರಾಫಿಟ್ ಎಷ್ಟು ಮಾಡ್ತೀವಿ ಅನ್ನೋದಕ್ಕಿಂತ ಲಾಸ್ನ ಯಾವ ರೀತಿ ಕಡಿಮೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಬರೋದು ತುಂಬ ಬೆನಿಫಿಟ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನ ಸ್ಟಾರ್ಟ್ ಮಾಡೋರಿಗಾಗಲಿ ಅಥವಾ ಟ್ರೇಡ್ ಮಾಡೋರಿಗಾಗಲಿ, ಆಪ್ಷನ್ ಫ್ಯೂಚರ್ಸ್ಗೆ ಎಂಟ್ರಿ ಆಗಬೇಕು ಅನ್ನೋರಿಗೆ ತುಂಬ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ TD ಅಕಾಡೆಮಿ. ನಾನು ಈ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ನನಗೆ ಏನಂದರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನನಗೆಲ್ಲ ಗೊತ್ತಾಯಿತು. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈ TD ಅಕಾಡೆಮಿಯಲ್ಲಂತೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲಿ ಹೆಂಗೆ ಟೆಕ್ನಿಕ್ಸ್ ಎಲ್ಲ ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. TD ಅಕಾಡೆಮಿಯಿಂದ ನಾವು ಸಾಕಷ್ಟು ಕಲ್ತಿದ್ದೇನೆ. ಸ್ಟಾಕ್ ಮಾರ್ಕೆಟ್ ಏನಕ್ಕೆ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದು ನಮಗೆ ಇಲ್ಲಿ ಬಂದು ತಿಳುವಳಿಕೆ ಕೊಟ್ಟಿದ್ದಾರೆ. ಅದರಿಂದ ನಾವು ಯಾವ ಥರ ನಮ್ಮ ಇನ್ವೆಸ್ಟ್ಮೆಂಟ್ನ ಅಭಿವೃದ್ಧಿ ಪಡಿಸ್ಕೋಬೋದು, ಯಾವ ಥರ ಶಾರ್ಟ್ ಟರ್ಮಲ್ಲಿ ಪ್ರಾಫಿಟ್ ಗಳಿಸ್ಬೋದು, ಲಾಂಗ್ ಟರ್ಮಲ್ಲಿ ಯಾವ ಥರ ಪ್ರಾಫಿಟ್ ಗಳಿಸ್ಬೋದು, ಯಾವುದನ್ನು ನಾವು ಮಾಡಬಾರದು ಮೇನ್ ಅದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು ಇನ್ವೆಸ್ಟಿಂಗಲ್ಲಿ ಮತ್ತು ಟ್ರೇಡಿಂಗಲ್ಲಿ. ಅದು ನಮಗೆ ಅರ್ಥವಾಗೋ ಥರ ಹೇಳ್ಕೊಟ್ಟಿದ್ದಾರೆ ಮನೋಜ್ ಕುಮಾರ್ ಸರ್ ಅವರು. ಇದರಿಂದ ನಮಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಆಗಲಿ ಮತ್ತು ಟ್ರೇಡಿಂಗ್ ಮಾಡೋದೇ ಆಗಲಿ ಮುಂದಿನ ದಿನಗಳಲ್ಲಿ ಒಂದು ಕಾನ್ಫಿಡೆಂಟಿಂದ ಅಪ್ರೋಚ್ ಮಾಡ್ಬೋದು. ಪ್ರಾಫಿಟ್ ಮಾಡೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರುತ್ತೆ. ಅದರಿಂದ ನಾವು ಮನೋಜ್ ಕುಮಾರ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೇನೆ. ಮತ್ತು ಈ ಹೂವಾಪೂವ ಕಲ್ಪನೆಗಳು ಸ್ಟಾಕ್ ಮಾರ್ಕೆಟಿಂದ ಕೆಟ್ಟದೇ ಆಗುತ್ತೆ, ಒಂಥರ ಬ್ಯಾಡ್ ಇಂಪ್ರೆಷನ್ ಅನ್ನೋದು ಅದು ಡೆಫಿನೆಟ್ಲಿ ಅದು ಆಗೋದಿಲ್ಲ. ಯಾವತ್ತು ನಾವು ಇಲ್ಲಿ ಬಂದು ಟ್ರೈನಿಂಗ್ ತಗೊಂಡ್ರೆ ಅದರಿಂದ ನಿಮ್ಮ ಔಟ್ಲುಕ್ ಅಂದರೆ ನೀವು ಸ್ಟಾಕ್ ಮಾರ್ಕೆಟ್ ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ, ಅದಂತೂ ಗ್ಯಾರಂಟಿ. ನಮಸ್ತೆ, ನನ್ನ ಹೆಸರು ವಾಣಿ ಅಂತ. ನಾನು ಆ್ಯಕ್ಚುಲಿ ಹೌಸ್ ವೈಫು. ನನಗೆ ಶೇರ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬೇಸಿಕ್ಕಿಂದ ನಾನು ಇಲ್ಲಿ 3 ಡೇಸ್ ಏನು ಕೋರ್ಸ್ ಕೊಟ್ಟರು, ಇದರಿಂದ ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ. ಶೇರ್ಸ್ ಅಂದರೆ ಗ್ಯಾಮ್ಲಿಂಗ್ ಅಲ್ಲ, ಖಂಡಿತ ಇದು ಬಿಸ್ನೆಸ್ ಥರ ನಾವು ಸ್ವಲ್ಪ ಅರ್ನು ಮಾಡ್ಬೋದು, ಕಲೀಲೂಬಹುದು. ಸೊ TD ಅಕಾಡೆಮಿಯಿಂದ ನಾನು ತುಂಬ ಕಲಿತಾ ಇದ್ದೇನೆ. ತುಂಬ ಖುಷಿಯಾಗುತ್ತೆ ಈ ಅಕಾಡೆಮಿ ಸೇರಿ. ಏನು ಶೇರ್ಸ್ ಬಗ್ಗೆ ಗೊತ್ತಿಲ್ಲದಿದ್ದವ್ರು ಕೂಡ ಕಾನ್ಫಿಡೆಂಟಿಂದ ಮಾಡೋಷ್ಟು ಧೈರ್ಯ ಇವ್ರು ಕೊಡ್ತಾರೆ. ತುಂಬ ದೂರದಿಂದ ಬಂದಿದ್ವಿ, 2 to 3 hours ಜರ್ನಿ ಮಾಡಿ. ಅದು ಬಂದಿದ್ದಕ್ಕೂ ವರ್ತ್ ಆಯಿತು ಅನ್ನಿಸ್ತು. ಸರ್ ಫುಲ್ ಇನ್ಫಾರ್ಮೇಷನ್ ಹೇಳ್ಕೊಟ್ರು ಬೇಸಿಕ್ಕಿಂದ. ಸೊ ನಾವು ಇನ್ನು ಮುಂದೆ ಲಾಸ್ ಇಲ್ಲದೇ ಟ್ರೇಡ್ ಮಾಡೋದು ಹೇಗೆ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದೆ, ದುರಾಸೆ ಮಾಡಿದೆ, ಕಮ್ಮಿ ದುಡ್ಡಲ್ಲಿ ಲಾಸ್ ಇಲ್ಲದೆ ಪ್ರಾಫಿಟ್ ಮಾಡಬೇಕು ಅಂತ ಗೊತ್ತಾಯಿತು. ಏನು ಗೊತ್ತಿಲ್ಲದೆ ಮಾಡೋದಕ್ಕಿಂತ ಎಲ್ಲ ತಿಳ್ಕೊಂಡು ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಮನೋಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೂ ಅಷ್ಟೇ ಏನು ನಾಲೆಡ್ಜ್ ಇರಲಿಲ್ಲ, ಇವಾಗ ಕಲಿತಾ ಇದ್ದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಬಂದು TD ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. 100% ಯೂಸ್ ಆಗುತ್ತೆ. ನನ್ನ ಕೃತಜ್ಞತೆನ ಹೇಳ್ತೇನೆ, ಯಾಕಂದರೆ ನಾನಿಲ್ಲಿ ಬಂದಿದ್ದು ಕಂಪ್ಲೀಟ್ಲಿ ಝೀರೋ. ನನಗೆ ಸ್ಟಾಕ್ ಮಾರ್ಕೆಟ್ ಆಗಲಿ ಟ್ರೇಡಿಂಗ್ ಆಗಲಿ ಏನೂ ಗೊತ್ತಿಲ್ಲ. ಇಲ್ಲಿ ಬಂದಾಗ ತುಂಬ ಡೀಪಾಗಿ ಆಳವಾಗಿ ಎಲ್ಲ ಕಲ್ತ್ಕೊಂಡು ನೆನ್ನೆಯಿಂದ 3 ದಿನದಿಂದ ಹೇಳ್ಕೊಟ್ಟಿದ್ದಾರೆ. ಸೊ ಇನ್ನೂ ಕಲಿತಕ್ಕಂಥ ತುಂಬ ಹೆಚ್ಚಿನದಿದೆ. ಸೊ ಮುಂದೆ ಯಾರಾದರೂ ಕಲಿಬೇಕು ಅಂತಂದರೆ
ಆರಾಮಾಗಿ ಟಿ ಡಿ ಅಕಾಡೆಮಿಗೆ ಬಂದು ಕಲಿಬಹುದು. ಸೊ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ಐಡಿಯಾಸ್ ಇತ್ತು. ಸೊ ಹೇಗೆ ಟ್ರೇಡ್ ಮಾಡೋದು, ಹೇಗೆ ಪರ್ಚೇಸ್ ಮಾಡೋದು ಗೊತ್ತಿಲ್ಲ, ಬಟ್ ಸ್ಟ್ರಾಟಜೀಸ್ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ನಾನು ಒಂಥರ ಬ್ರೀಫಾಗೆ ಕಂಪ್ಲೀಟಾಗಿ ಐಡಿಯಾ ಬಂದಿದೆ. ಓಕೆ, ಯಾವ ಥರ ಪರ್ಚೇಸ್ ಮಾಡಬೇಕು, ಹೆಂಗೆ ಪರ್ಚೇಸ್ ಮಾಡಬೇಕು, ಯಾವ ರೀತಿಲಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಹುಷಾರಾಗಿರ್ಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಈ ಸ್ಟ್ರಾಟಜೀಸ್ ಎಲ್ಲ ನನಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಮೋರ್ ಎವರ್ ನಾನು ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ತೀನಿ ಟು ಲರ್ನ್ ದಿಸ್ ಆಲ್ ಸ್ಟ್ರಾಟಜೀಸ್ ಬಿಫೋರ್ ಇನ್ವೆಸ್ಟ್ಮೆಂಟ್ ಡೂಯಿಂಗ್ ಇನ್ ಎನಿ ವೇ. ಸೊ ಈ ಸ್ಟ್ರಾಟಜೀಸನ್ನ ಯೂಸ್ ಮಾಡಿದೆ ಲಾಸಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಸೊ ಟಿ ಡಿ ಅಕಾಡೆಮಿಯಿಂದ ನನಗೆ ಸ್ಟ್ರಾಟಜೀಸ್ ಅಂದರೆ ತುಂಬ ಇಷ್ಟ ಆಯಿತು. ಸೊ ಬೈ ಬೀಯಿಂಗ್ ಫ್ರೆಷರ್ ನನಗೆ ಬೇಗ ಅರ್ಥ ಆಗಿದೆ ಇವ್ರ ಕಡೆಯಿಂದ. ಸೊ ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಾನು ಇವ್ರು ಕೊಟ್ಟಿರೋ ಸ್ಟ್ರಾಟಜೀಸಿಂದ ಫಾರ್ ಶ್ಯೂರ್ ಇನ್ ಶಾರ್ಟ್ ಟೈಮಲ್ಲೇ ನಾವು ಬೇಗ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡ್ಕೊಂಡು ವಿ ಕ್ಯಾನ್ ಬಿ ಆಲ್ಸೋ ಇನ್ ಅ ಪಾಸಿಟಿವ್ ಆ್ಯಂಡ್ ವಿನಿಂಗ್ ವೇ. ನಮಗೆ ಸ್ಟಾರ್ಟಿಂಗಲ್ಲಿ ಟ್ರೇಡಿಂಗ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ, ಲೈಕ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನಂತಲೇ ಗೊತ್ತಿಲ್ಲ. ಸರ್ ಇನ್ ಡೀಟೇಲಾಗಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಲೈಕ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಎಲ್ಲನೂ ಅರ್ಥ ಆಗಿದೆ. ಇಟ್ ವಾಸ್ ಅ ವಂಡರ್ಫುಲ್ ಸೆಷನ್. ಥ್ಯಾಂಕ್ ಯು ಸರ್. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟ್ ಅನ್ನೋದಕ್ಕೆ ಬರಬೇಕು, ಪ್ರತಿಯೊಬ್ಬರು ನಾಲೆಡ್ಜ್ ತೊಗೋಬೇಕು. ಕಂಪ್ಲೀಟಾಗಿ A to Z ಏನೇ ಹೇಳ್ಕೊಡ್ತಾರೆ ಪ್ರತಿಯೊಂದು ಸ್ಟ್ರಾಟಜೀಸ್ ಎಲ್ಲ ಕಲ್ತ್ಕೋಬೇಕು. ಅದರಲ್ಲಿ ಮತ್ತೆ ಬ್ಯಾಕ್ ಎಂಡು ಎಲ್ಲ ಟೆಸ್ಟ್ ಮಾಡಬೇಕು, ಕಲ್ತ್ಕೊಂಡು ಇದರಲ್ಲಿ ಮಾಡಬೇಕು. Actually, I'm from Tamil Nadu and like OT. My friend suggested here. Actually, I'm doing stock market past 3 years. And I have made some losses. Like equity, like it is a good thing, but like I think I need to get some few incomes on daily basis. So I did intraday, and actually that made me under losses, and I have lost around like more than 2 lakhs. But like after coming here, I thought like I can make money. I think in upcoming months I can learn some strategies from them, and like we have learned some strategies. So if I concentrate on this, I think surely we can get income from the stock market. And one of the main focus thing, like we need money on daily basis. So this is the right place, I think. So everybody can join here and like you can give your best. Thank you. ಈ ಟಿ ಡಿ ಅಕಾಡೆಮಿಲಿ ಏನಂತಂದರೆ ಮೇಯ್ನ್ಲಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾರೆ, ಮತ್ತು ಸ್ಟ್ರಾಟಜೀಸ್ ಹೇಳ್ಕೊಟ್ಟಿರೋ ಸ್ಟ್ರಾಟಜೀಸ್ ಎಲ್ಲನೂ ವರ್ಕ್ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಬಂದಿದೆ. ಆ್ಯಂಡ್ ಎಲ್ಲಿ ಇದೊಂದು ನಾವು ಟ್ರೇಡ್ ತೊಗೋಬೇಕು, ಎಲ್ಲಿ ತೊಗೋಬಾರ್ದು, ಮತ್ತು ಯಾವ ಟೈಮಲ್ಲಿ ತೊಗೋಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಮತ್ತು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಸ್ಟ್ರಾಟಜೀಸು ಅಷ್ಟೇ, RSI ಆಗಿರ್ಬೋದು, 180 ರೂಲ್ ಆಗಿರ್ಬೋದು, ಆ್ಯಂಡ್ ದೆನ್ ಗಾಮಾ, ಮಂತ್ಲಿ ಸ್ಯಾಲ್ರಿ, ಈ ಥರ ತುಂಬ ಸ್ಟ್ರಾಟಜೀಸ್ ಇದ್ದಾವೆ. ಸೊ ಬೇಸಿಕ್ನಲ್ಲೇ ಇವರು ಒಂದು ಸರ್ಟನ್ ಅಮೌಂಟ್ನ ಚಾರ್ಜ್ ಮಾಡಿಬಿಟ್ಟು ತುಂಬ ಒಳ್ಳೊಳ್ಳೆ ಸ್ಟ್ರಾಟಜೀಸ್ನ ಹೇಳ್ಕೊಡ್ತಾಯಿದ್ದಾರೆ. ಇದೇ ಸಾಕು ನಾರ್ಮಲಿ. ಬಟ್ ಇನ್ನೂ ಅಡ್ವಾನ್ಸ್ಡಾಗಿ ಕಲಿಬೇಕು, ಇನ್ನೂ ಡೆಪ್ತಾಗಿ ಹೋಗಬೇಕು ಅಂತಂದರೆ ನಾವು ಇದನ್ನು ಫುಲ್ ಟೈಮ್ ಬಿಸ್ನೆಸ್ ಕೂಡ ಮಾಡ್ಕೋಬೋದು. ಸೊ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಒಂದು ಕಾನ್ಫಿಡೆನ್ಸ್ ನಮಗೆ ಬೇರೆ ಕಡೆ ಎಷ್ಟೋ ಕಡೆ ನಾವು ಹೋಗಿ ಬಂದಿರ್ತೀವಿ, ಒಂದು ಸರಿ ನೀವು ಕೂಡ ವಿಸಿಟ್ ಮಾಡಿ, ತುಂಬ ಎಷ್ಟೋ ಜನ ಕಳ್ಕೊಂಡಿರ್ತೀರ ಅಮೌಂಟು, ಒಂದು ಸರಿ ವಿಸಿಟ್ ಮಾಡಿ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇವರು ಲಾರ್ಜ್ ಅಮೌಂಟು ಇಲ್ಲ ಸ್ಮಾಲ್ ಅಮೌಂಟ್ ತೊಗೊಂಡು ಲಾರ್ಜ್ ಅಮೌಂಟ್ ಮಾಡೋದು ಆ ಥರದ್ದೆಲ್ಲ ಏನೂ ಇಲ್ಲ. ಒಂದು ಸರ್ಟೈನ್ ಅಮೌಂಟ್ ಅಂತೂ ಡೆಫಿನೆಟ್ಲಿ ಮಾಡ್ಬೋದು. ಅದು ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಅಂತೂ ಮೋಸ ಅಂತೂ ಆಗಲ್ಲ. ಸೊ ಡೆಫಿನೆಟ್ಲಿ ಒಂದು ಸರಿ ವಿಸಿಟ್ ಮಾಡಿ. ತುಂಬ ಜನ ಅವ್ರು ನೋಡೋರು ಇರ್ತಾರೆ, ಏನಪ್ಪ ಏನು ಎಲ್ಲ ಕಡೆಯೂ ಹೇಳ್ಕೊಡೋದು ಇದೇನೆ ಹಂಗೆ ಹಿಂಗೆ ಅಂತ ತಿಳ್ಕೊಂಡಿರ್ತಾರೆ. ಡೆಫಿನೆಟ್ಲಿ ಇಲ್ಲ, ಸ್ಪೆಷಲಾಗಿ ಹೇಳ್ಕೊಡ್ತಾರೆ. ಒಂದು ಸರಿ ವಿಸಿಟ್ ಮಾಡಿ, ಆಮೇಲೆ ನೀವೇ ಅನುಭವ ಮಾಡ್ತೀರಿ. ಸೊ ಎಲ್ಲರೂ ತಾಳ್ಮೆಯಿಂದ ಕ್ಲಾಸ್ ಕೇಳಿದ್ದೀರಾ, ಅದೇ ಥರ ತಾಳ್ಮೆಯಿಂದ ಪ್ರಾಕ್ಟೀಸ್ ಮಾಡಿ. ನಾಳೆಯಿಂದ ರಿವಿಷನ್ ಪ್ಲಸ್ ಲೈವ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾದ ಟಿಪ್ಸನ್ನು ತೊಗೋಬೇಡಿ. ಯಾರೇ ನಿಮ್ಮ ಕಾಲ್ ಕೊಡೋಕ್ಕೆ ಬಂದರೂ ಕಾಲಿಗೆ ಬಿದ್ದುಬಿಡಿ. ಸೊ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಅಕೌಂಟನ್ನು ಹ್ಯಾಂಡ್ಲಿಂಗ್ ಮಾಡಿಕೊಡ್ತೀನಿ, 5% 10% ಮಾಡ್ತೀನಿ ಅಂತಾರೆ, ಅದು ನಂಬೇಡಿ. ಎಷ್ಟೇ ಕಷ್ಟ ಆದರೂ ನೀವೇ ಕಷ್ಟಪಟ್ಟು ಕಲಿತು ಮಾಡಿ. ಸೊ ಹೆಡ್ಜಿಂಗ್ ಅನ್ನೋ ವಿದ್ಯೆನ ಹೇಳ್ಕೊಡೋದು ಇನ್ಸ್ಟಿಟ್ಯೂಟ್ಗಳು ಇಡೀ ಇಂಡಿಯಾದಲ್ಲೇ 2 ರಿಂದ 3 ಇನ್ಸ್ಟಿಟ್ಯೂಟ್ ಅಷ್ಟೇ. ಅದರಲ್ಲಿ ಕರ್ನಾಟಕದಲ್ಲಿ ಹೆಡ್ಜಿಂಗ್ ಅನ್ನೋನ ಯಾರೇ ಒಂದು ಸ್ಟಾರ್ಟ್ ಮಾಡಿದ್ರು ಟಿ ಡಿಯಿಂದ ಕಲಿತು ಮಾಡ್ತಾ ಇದ್ದಾರೆ. ಆ್ಯಂಡ್ ಕರ್ನಾಟಕದಲ್ಲಿ ಹೆಡ್ಜಿಂಗ್ ಅನ್ನೋ ಪದನ ಫಸ್ಟ್ ಯೂಸ್ ಮಾಡಿದ್ದು ಟಿ ಡಿ ಅಕಾಡೆಮಿ. ಸೊ ಹೆಡ್ಜಿಂಗನ್ನು ಮಾಡ್ಕೊಂಡು ಟ್ರೇಡ್ ಮಾಡಿ. ನೇಕೆಡ್ ಆಪ್ಷನ್ಸ್, ನೇಕೆಡ್ ಫ್ಯೂಚರ್ಸ್ ಯಾವ ಕಾರಣಕ್ಕೂ ಮಾಡಬೇಡಿ. ಸೊ ನೀವೆಲ್ಲ ಸಕ್ಸಸ್ಫುಲ್ ಆಗಿ ಮತ್ತೆ ನಮ್ಮ ಟಿ ಡಿ ಬೆಳಿಬೇಕಾದ್ರೆ ನೀವು ಸಕ್ಸಸ್ಫುಲ್ ಆಗಬೇಕು. ಯಾಕಂದರೆ ನಿಮ್ಮ ಸಕ್ಸಸ್ ಮೇಲೆ ನಮ್ಮ ಜರ್ನಿ ನಿಂತಿದೆ. ಸೊ ನೀವು ಗೆದ್ದೇ ಗೆಲ್ತೀರಾ ಅಂತ ಭರವಸೆ ಮೇಲೆ ನಾವು ಮುನ್ನುಗ್ತಾ ಇದ್ದೀವಿ. ನೀವು ಗೆದ್ದು ತೋರಿಸ್ಲೇಬೇಕು, ದುಡ್ಡು ಮಾಡಿ ತೋರಿಸ್ಲೇಬೇಕು. ಸೊ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು.
ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 ರೂಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ, ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು, ಸಿಗೋಣ ಇದೇ ಶುಕ್ರವಾರ.